ಸರಿ ಗೇಟ್ ಐತಿ. ಈ ವಿಡಿಯೋ ಮಾಡಕರ ಇರ್ತಾನ ನಿಂದೆಲ್ಲ. ಕರ್ನಾಡಿಗೆ ನಮಸ್ಕಾರ. ಕೆಇಎ ಕೆಸೆಟ್ 2025 ಈ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ ಯಶಸ್ವಿ ಸಿಗಬೇಕು ಎಂಬ ಉದ್ದೇಶದಿಂದ ಈ ವಿಡಿಯೋ ಸೀರೀಸ್ ಅನ್ನು ಪ್ರಾರಂಭ ಮಾಡಿದ್ದೇನೆ. ಪೇಪರ್ 1ರಲ್ಲಿ 10ನೇ ಚಾಪ್ಟರ್ ಹೈಯರ್ ಎಜುಕೇಶನ್, ಇದರಲ್ಲಿ ಬರುವಂತಹ 100 ಇಂಪಾರ್ಟೆಂಟ್ ಕನ್ಸೆಪ್ಟ್ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಈಗ ಆಲ್ರೆಡಿ 48 ಕನ್ಸೆಪ್ಟ್ ಬಗ್ಗೆ ಹೇಳಿದ್ದೇನೆ. ಈಗ 49ನೇ ಕನ್ಸೆಪ್ಟ್. ಮೊದಲಿಗೆ ಮತ್ತೆ ನಿಮಗೆ ಕ್ಷಮೆ ಕೇಳುತ್ತೇನೆ. ಇದಕ್ಕಿಂತ ಮುಂಚಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಮಾಹಿತಿಯನ್ನ ತಪ್ಪಾಗಿ ಹೇಳಿದ್ದೆ, ದಯವಿಟ್ಟು ಅದನ್ನ ಕ್ಷಮಿಸಿ. ಈಗ ಆ ಮಾಹಿತಿಯನ್ನು ನಾನು ತಿದ್ದುಪಡಿ ಮಾಡಿ ನಿಮಗೆ ಮತ್ತೆ ಹೇಳುತ್ತೇನೆ. ವೇದಿಕ್ ಶಿಕ್ಷಣ ಪದ್ಧತಿಯಲ್ಲಿ, ವೇದಿಕ್ ಎಜುಕೇಶನ್ ಸಿಸ್ಟಮ್, ಆ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿಯು ಗುರುಕುಲದಲ್ಲಿ ಕುಳಿತು ಶಿಕ್ಷಣ ಪಡೆದಾಗ ಅವನಿಗೆ ಗುರು ಕಡೆಯಿಂದ ಒಂದು ಪದವಿ ಸಿಗುತ್ತಿತ್ತು. ಒಬ್ಬ ವಿದ್ಯಾರ್ಥಿ ಗುರುಕುಲ ಪದ್ಧತಿಯೊಳಗೆ, ಅಂದ್ರೆ ವೇದಿಕ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ, ಒಬ್ಬ ವಿದ್ಯಾರ್ಥಿ ಗುರುಕುಲದಲ್ಲಿ 24 ವರ್ಷ ಗುರುವಿನ ಹತ್ರ ಇದ್ದು ಗುರುಕುಲದಲ್ಲಿ ವಾಸ ಮಾಡಿ ಶಿಕ್ಷಣ ಪಡೆದು ಶಿಕ್ಷಣ ಪೂರ್ಣ ಮಾಡಿದ ನಂತರ ಆ ವಿದ್ಯಾರ್ಥಿಗೆ ವಸು ಎಂಬ ಡಿಗ್ರಿ ಆ ವಿದ್ಯಾರ್ಥಿಗೆ ಕೊಡಲಾಗುತ್ತಿತ್ತು. ವಸು ಡಿಗ್ರಿ ವಿದ್ಯಾರ್ಥಿಯು 12 ವರ್ಷ ಪೂರ್ಣಗೊಂಡ ನಂತರ ಸಿಗುತ್ತಿತ್ತು ಅಂತೇಳಿ ನಾನು ಈ ರೀತಿ ಮಾಹಿತಿ ಹೇಳಿದ್ದೆ ಮೊದಲಿನ ವಿಡಿಯೋದೊಳಗೆ. ಅದು ತಪ್ಪು ಮಾಹಿತಿ. ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಯು ಗುರುಕುಲದಲ್ಲಿ 24 ವರ್ಷ ಇದ್ದು ವಾಸವಾಗಿ ಶಿಕ್ಷಣ ಪೂರ್ಣಗೊಳಿಸಿದ ನಂತರ ಆ ವಿದ್ಯಾರ್ಥಿಗಳಿಗೆ ವಸು ಡಿಗ್ರಿ ಕೊಡಲಾಗುತ್ತಿತ್ತು. ವಿದ್ಯಾರ್ಥಿಯು ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ 36 ವರ್ಷ ಇದ್ದುಕೊಂಡು ಶಿಕ್ಷಣ ಪೂರ್ಣ ಮಾಡಿದರೆ ಆ ವಿದ್ಯಾರ್ಥಿಗೆ ರುದ್ರ ಡಿಗ್ರಿ ಕೊಡುತ್ತಿದ್ದರು. ರುದ್ರ. ಅದೇ ವಿದ್ಯಾರ್ಥಿ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ 48 ವರ್ಷ ವಾಸವಾಗಿ ಅಲ್ಲೇ ಇದ್ದು ಶಿಕ್ಷಣ ಪೂರ್ಣಗೊಳಿಸಿದ ನಂತರ ಆ ವಿದ್ಯಾರ್ಥಿಗಳಿಗೆ ಆದಿತ್ಯ ಡಿಗ್ರಿ ಪಡೆಯುತ್ತಿದ್ದ. 24 ವರ್ಷ ಪೂರ್ಣ ಮಾಡಿದ ನಂತರ ವಿದ್ಯಾರ್ಥಿಗೆ ವಸು ಪದವಿ ಸಿಗುತ್ತಿತ್ತು. ವಿದ್ಯಾರ್ಥಿ 36 ವರ್ಷ ಶಿಕ್ಷಣ ಪಡೆದಿದ್ದರೆ ಆ ವಿದ್ಯಾರ್ಥಿಗೆ ರುದ್ರ ಪದವಿ ಸಿಗುತ್ತಿತ್ತು. ವಿದ್ಯಾರ್ಥಿ ಅಂದ್ರೆ ಶಿಷ್ಯನು ಗುರುಕುಲ ಪದ್ಧತಿಯಲ್ಲಿ 48 ವರ್ಷ ಶಿಕ್ಷಣ ಪಡೆದರೆ ಆ ವಿದ್ಯಾರ್ಥಿಗೆ ಆದಿತ್ಯ ಎಂಬ ಡಿಗ್ರಿ ಆ ವಿದ್ಯಾರ್ಥಿಗಳಿಗೆ ಕೊಡುತ್ತಿದ್ದರು. ವಸು, ರುದ್ರ, ಆದಿತ್ಯ ನೆನಪಿಟ್ರಿ. ಆಮೇಲೆ 5 pillars ಆರ್ ಎಕ್ಸ್ಪೆಕ್ಟೆಡ್ ಇನ್ ಎಜುಕೇಶನ್ ಪಾಲಿಸಿ ಇನ್ 2016. 2016ರಲ್ಲಿನೇ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ಬಗ್ಗೆ ಒಂದು ಕಮಿಟಿಯನ್ನು ರಚನೆ ಮಾಡಿ ಡ್ರಾಫ್ಟಿಂಗ್ ಕೆಲಸ ನಡೀತಿತ್ತು. ಅವಾಗ 5 ತತ್ವಗಳನ್ನು, 5 ಪಿಲ್ಲರ್ಸ್, 5 ಸ್ತಂಭಗಳು ಶಿಕ್ಷಣ ಪಾಲಿಸಿಯಲ್ಲಿ ಇರಬೇಕಂತ ಅವರು ನಿರ್ಧಾರ ಮಾಡಿದ್ರು. ಮೊದಲನೇದು ಅವೈಲೇಬಿಲಿಟಿ, ಎಲ್ಲರಿಗೂ ಉಪಲಬ್ಧತೆ ಸಿಗಬೇಕು ಶಿಕ್ಷಣ. ಎರಡನೇದು ಅಫೋರ್ಡೆಬಲ್ ಎಜುಕೇಶನ್, ಎಲ್ಲರಿಗೂ ಕಡಿಮೆ ದರದಲ್ಲಿ ಶಿಕ್ಷಣ ಸಿಗಬೇಕು. ಮೂರನೇದು ಎಕ್ವಿಟಬಿಲಿಟಿ, ಎಲ್ಲರಿಗೂ ಸಮಾನತೆಯಿಂದ ಶಿಕ್ಷಣ ಸಿಗಬೇಕು. ಸ್ಟೇಟಸ್, ಎಲ್ಲರ ಒಂದು ದರ್ಜೆ ಹೆಚ್ಚಾಗಬೇಕು. ಅಕೌಂಟಬಿಲಿಟಿ, ಅದರ ಒಂದು ಜವಾಬ್ದಾರಿ ಎಲ್ಲರ ಮೇಲೆ ಇರಬೇಕು. ಹೀಗೆ 5 ತತ್ವಗಳನ್ನು ಅವರು ಹೇಳಿದರು. AICTE, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಶನ್, ಇದ್ರ ಫುಲ್ ಫಾರ್ಮ್ ಅನ್ನ ತಾವು ನೆನಪಿನ ಇಟ್ಟುಕೊಳ್ಳಬೇಕು. ಟೆಕ್ನಿಕಲ್ ಎಜುಕೇಶನ್ ಸಲುವಾಗಿ ಇದು ಕೆಲಸ ಮಾಡುತ್ತಿದೆ. ಸ್ಯಾಮ್ ಪಿಟ್ರೋಡಾ, ಇವರು ಭಾರತದವರು. ಸರ್ವ್ಡ್ ಆಸ್ NKC, ನ್ಯಾಷನಲ್ ನಾಲೆಜ್ ಕಮಿಷನ್ ದ ಚೇರ್ಮನ್ ಆಗಿ ಇವರು ಕೆಲಸ ಮಾಡಿದ್ದರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ನ್ಯಾಷನಲ್ ನಾಲೆಜ್ ಕಮಿಷನ್ ದ ಸ್ಥಾಪನೆ ಮಾಡಿದ್ದರು. ಈಗ ಈ ಒಂದು ಈ ಸಮಿತಿಯನ್ನ ಡಿಸಾಲ್ವ್ ಮಾಡಿದ್ದಾರೆ. ಈಗಿದು ಇಲ್ಲ. ನ್ಯಾಕ್, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಕೌನ್ಸಿಲ್ ಅನ್ನೋದು ಬೆಂಗಳೂರದಲ್ಲಿದೆ. ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡೇಷನ್ ಆಫ್ ಹೈಯರ್ ಎಜುಕೇಶನ್, ಉನ್ನತ ಶಿಕ್ಷಣದಲ್ಲಿ ಅಕ್ರಿಡೇಷನ್ ಮತ್ತು ಮೌಲ್ಯಮಾಪನ ಮಾಡುವ ಸಲುವಾಗಿ ಈ ಸಂಸ್ಥೆ ಕೆಲಸ ಮಾಡುತ್ತಿದೆ. ಶೋಧ ಗಂಗಾ, ಈ ಪೋಸಿಟರಿ ಈಸ್ ಫಾರ್ ಡಾಕ್ಟರಲ್ ರಿಸರ್ಚ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್, ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ PhD ಪೂರ್ಣಗೊಳಿಸಿದ ನಂತರ ಆ PhD ಥೀಸಿಸ್ಗಳು ಈ ವೆಬ್ ಪೋರ್ಟಲ್ ಹಾಕುತ್ತಾರೆ. ಇದನ್ನು ನಾವು
ರೆಫರೆನ್ಸ್ ಸಲುವಾಗಿ ಉಪಯೋಗ ಮಾಡಬಹುದು. PhD ಥೆಸಿಸ್ ಅನ್ನ ಸಂಗ್ರಹ ಮಾಡುವಂತ ಒಂದು ವೆಬ್ ಪೋರ್ಟಲ್ ಭಾರತ ಸರ್ಕಾರದವರು ಪ್ರಾರಂಭ ಮಾಡಿದ್ದಾರೆ. ಶೋಧಗಂಗಾ, ಈ ಶೋಧಗಂಗಾ ಎಂದು ಇದನ್ನ ಕರೆಯುತ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.